ಹಾಯ್, ನಾನು ಜಯಲಕ್ಷ್ಮಿ. 14 ಇಯರ್ಸಿಂದ ನಾನು ವೆಯ್ಟ್ ಲಾಸ್ ಕೋಚ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ತುಂಬ ಜನಕ್ಕೆ ಆ್ಯಕ್ಚುಲಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಈ 14 ಇಯರ್ಸಲ್ಲಿ ನಾನು ಹೆಲ್ಪ್ ಮಾಡಿದ್ದೀನಿ. ಮೇನ್ ಆಗಿ ಕೆಲವೊಬ್ಬರು ತುಂಬ ಮಿಸ್ಟೇಕ್ ಮಾಡ್ತಾ ಇರ್ತಾರೆ ವೆಯ್ಟ್ ಲಾಸ್ ಮಾಡ್ಕೋಬೇಕಾದ್ರೆ. ನೀವು ಏನಾದರೂ ಈ ಮಿಸ್ಟೇಕ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಫಸ್ಟ್ ನೀವು ತಿಳ್ಕೊಳ್ಳಿ. ವೆಯ್ಟ್ ಲಾಸ್ ಮಾಡ್ಕೋಬೇಕಾದ್ರೆ ಸಾಮಾನ್ಯವಾಗಿ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡುವಂಥದ್ದು, ಅಂದರೆ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅನ್ನೋದೇ ಅವ್ರ ಮೈಂಡಲ್ಲಿರುತ್ತೆ. ಸ್ವಲ್ಪ ಊಟ ಕಡಿಮೆ ಮಾಡ್ತು ಅಂತಂದರೆ ವೆಯ್ಟ್ ಲಾಸ್ ಬೇಗ ಆಗುತ್ತೆ, ಈ ಥರ ಮೈಂಡ್ ಸೆಟ್ ಇರುತ್ತೆ. ಇದು ಮೇನ್ ಆಗಿ ತುಂಬಾ ಕೆಟ್ಟದ್ದು. ಅಂದರೆ ಬ್ರೇಕ್ಫಾಸ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಫಸ್ಟ್ ಮೀಲ್ ನಿಮಗೆ ಬೇಕಾಗಿರೋ ಅಂಥದ್ದು. ಇದನ್ನು ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡೋ ಹಾಗಿಲ್ಲ. ಸೊ ಅದು ಹೆಲ್ತಿಯಾಗಿ ನೀವು ಬ್ರೇಕ್ಫಾಸ್ಟ್ ನೀವು ಮಾಡಲೇಬೇಕಾಗಿರೋ ಅಂಥದ್ದು ವೆಯ್ಟ್ ಲಾಸ್ ಮಾಡಬೇಕಾದ್ರೆ. ಇನ್ನು ಒಂದು ಕ್ರ್ಯಾಶ್ ಡಯಟ್ ಅಂತ ಅಂದರೆ ಮೇನ್ ಆಗಿ ವೆಯ್ಟ್ ಲಾಸ್ ಮಾಡಬೇಕಾದ್ರೆ ತುಂಬ ಜನ ಏನು ಅನ್ಕೋತಾರೆ, ಸ್ವಲ್ಪ ಸ್ವಲ್ಪನೇ ತಿನ್ನಬೇಕು, ಜಾಸ್ತಿ ಎಕ್ಸಸೈಸ್ ಮಾಡಬೇಕು, ಈ ಥರ ಅನ್ಕೊಳ್ಳೋರು ತುಂಬ ಜನನ ನಾನು ನೋಡಿದ್ದೀನಿ. ನೀವು ಮೇನ್ ಯೋಚನೆ ಮಾಡಬೇಕಾಗಿರೋದು, ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಕ್ರ್ಯಾಶ್ ಡಯಟ್ ಮಾಡೋದಲ್ಲ, ಮೈಂಡ್ಫುಲ್ ಈಟಿಂಗ್ ಮಾಡಬೇಕಾಗಿರೋದು. ಅಂದರೆ ಅವರು ಚೆನ್ನಾಗಿ ತಿನ್ಕೊಂಡು ಆ್ಯಕ್ಚುಲಿ ಅವರು ವೆಯ್ಟ್ ಲಾಸ್ ಮಾಡ್ಕೋಬೇಕಾಗಿರೋದು. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಇರುತ್ತೆ ಈ ವೆಯ್ಟ್ ಲಾಸ್ ಜರ್ನಿಯಲ್ಲಿ. ಇನ್ನು ಒಂದು ತುಂಬ ಎಕ್ಸಸೈಸ್ ಮಾಡೋದು, ಅಂದರೆ ನಮಗೆ 100% ಮೂಮೆಂಟ್ಸ್ ಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಅವರು 100 kgs ಇರ್ತಾರೆ ಅಥವಾ 110 kgs ಇರ್ತಾರೆ, ಎಷ್ಟೊಂದು ಜನ ಇರ್ತಾರೆ ಆ ಥರ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಬರ್ತಾ ಇರ್ತಾರೆ. ಮೇನಾಗಿ ಯೋಚನೆ ಮಾಡಿ, ಬರೀ ಎಕ್ಸಸೈಸೇ ಮಾಡಿಕೊಂಡು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಲ್ಲ, 80% ನ್ಯೂಟ್ರಿಷನ್, 20% ಎಕ್ಸಸೈಸು. ಇದ್ರ ಬಗ್ಗೆ ನಾವು ತುಂಬ ಸೀರಿಯಸ್ ಆಗಿ ಫೋಕಸ್ ಮಾಡಬೇಕಾಗಿರೋದು. ನಾವು ತಿನ್ನೋ ಆಹಾರದಲ್ಲಿ ಕರೆಕ್ಟಾಗಿ ನಾವು ಮೇಂಟೈನ್ ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ 100% ಯಾವುದಾದ್ರೂ, ಬರೀ ವಾಕಿಂಗ್ಗೆ ಅಂತ ಅಲ್ಲ, ಎಕ್ಸಸೈಸ್ ಯಾವ್ದು ಬೇಕಾದರೂ ಮಾಡ್ಬೋದು. ಅದು ಅವ್ರಿಗೆ ಯಾವ ಥರ ಕಂಫರ್ಟೇಬಲ್ ಆಗಿರುತ್ತೆ ಅದು ಅವ್ರು ಮಾಡ್ಬೋದು. ಅದು 20% ಆಗಿರಬೇಕು. ನೆಕ್ಸ್ಟ್ ಮಿಸ್ಟೇಕು ತುಂಬ ಜನ ಮಾಡ್ತಾರೆ, ವೆಯ್ಟ್ ಲಾಸ್ ಅಂತ ಅಂದರೆ ಅನ್ರಿಯಲಿಸ್ಟಿಕ್ ಗೋಲ್ ಇಟ್ಕೊಳ್ಳೋ ಅಂಥದ್ದು. ಮೇನ್ ಆಗಿ ವೆಯ್ಟ್ ಲಾಸ್ ಮಾಡ್ಕೊಬೇಕಾದ್ರೆ ಯಾವಾಗಲೂ ಕಡಿಮೆ ಆಗ್ತಾ ಇರುತ್ತೆ ವೆಯ್ಟು ಅಂತ ಅಂದ್ಕೊಳ್ಳೋ ಹಾಗಿಲ್ಲ. ಮತ್ತು ತುಂಬ ಎಕ್ಸ್ಪೆಕ್ಟೇಷನ್ ಅವ್ರು ಮಾಡ್ಕೊಳ್ಳೋ ಹಾಗಿಲ್ಲ. ಹೆಲ್ತಿಯಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋ ಅಂಥದ್ದು ಅಂದರೆ 2 to 3 kgs ಹೆಲ್ತಿಯಾಗಿ ವೆಯ್ಟ್ ಲಾಸ್ ಆಗುತ್ತೆ. ಕೆಲವೊಬ್ಬರಿಗೆ ಜಾಸ್ತಿ ಆಗುತ್ತೆ, ಕೆಲವೊಬ್ಬರಿಗೆ ಕಡಿಮೆ ಆಗುತ್ತೆ. ರಿಯಲಿಸ್ಟಿಕ್ ಗೋಲ್ ನೀವು ಇಟ್ಕೊಂತು ಅಂತ ಅಂದರೆ 100% ಆಗುತ್ತೆ. ಇನ್ನು ತುಂಬ ಜನ ಮಾಡ್ತಾ ಇರ್ತಾರೆ, ಹೋಗಿ ಹೋಗಿ ವೆಯ್ಟ್ ಸ್ಕೇಲ್ ಮೇಲೆ ನಿಂತ್ಕೊಳ್ಳೋ ಅಂಥದ್ದು. ಅಂದರೆ ವೆಯ್ಟ್ ಸ್ಕೇಲ್ ಎಷ್ಟು ತೋರಿಸುತ್ತೆ ನಮ್ಮದು ವೆಯ್ಟು, ಅಂದರೆ ವೆಯ್ಟ್ ಲಾಸ್ ಆಗಿದ್ದೀನಾ, ವೆಯ್ಟ್ ಗೇನ್ ಆಗಿದ್ದೀನಾ, ಸೊ ಅಷ್ಟೇ ಇದ್ದೀನಾ, ಈ ಥರ ಅಂತ ಅಂದ್ಕೊಂಡು ನೋಡ್ಕೊಳ್ತಾ ಇರ್ತಾರೆ. ಪದೇ ಪದೇ ವೆಯ್ಟ್ ಲಾಸ್ ಆಗೋ ಜರ್ನಿಯಲ್ಲಿ ನೀವು ಪದೇ ಪದೇ ವೆಯ್ಟ್ ಸ್ಕೇಲ್ ಮೇಲೆ ನಿಂತ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ಮೇನ್ ಆಗಿ ಇದನ್ನು ನೀವು ತಿಳ್ಕೊಬೇಕಂತ ಅಂದರೆ, ಒಬ್ರಿಗೆ ಇಂಚ್ ಲಾಸ್ ಆಗುತ್ತೆ, ಒಬ್ರಿಗೆ ವೆಯ್ಟ್ ಲಾಸ್ ಆಗುತ್ತೆ. ಈ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಮಸಲ್ಸ್ ಗೇನ್ ಆಗಬೇಕು, ಫ್ಯಾಟ್ ಲಾಸ್ ಆಗಬೇಕು, ಇದ್ರ ಬಗ್ಗೆನೇ ಫೋಕಸ್ ಮಾಡ್ತಾ ಇರಬೇಕು. ಬರೀ ವೆಯ್ಟು ಅಂತ ನೋಡೋ ಹಾಗಿಲ್ಲ. ಮೇನ್ ಆಗಿ ಇದೆಲ್ಲ ಮೈಂಡಲ್ಲಿ ಇಟ್ಕೊಳ್ತು ಅಂದರೆ 100% ಹೆಲ್ತಿಯಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗ್ತಾ ಇರುತ್ತೆ.